ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರೀತಿಯ ಸಂಗಾತಿಯನ್ನು ಪ್ರೇಮಿಯನ್ನು ಉಳಿಸಿಕೊಳ್ಳುವ ಉತ್ತಮ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರೀತಿ ಅನ್ನೋದು ಜೀವನದ ಅತ್ಯಂತ ಅಮೂಲ್ಯವಾದ ಭಾವನೆ. ಆದರೆ ಇಂದಿನ ವೇಗದ ಜಗತ್ತಿನಲ್ಲಿ ಜೀವನದಲ್ಲಿ ಅನೇಕ ಕಾರಣಗಳಿಂದ ಪ್ರೀತಿಯ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ, ಜಗಳಗಳು ಮತ್ತು ದೂರುಗಳು ಉಂಟಾಗುತ್ತವೆ. ಹಾಗಾದರೆ ನಿಮ್ಮ ಪ್ರೀತಿಯನ್ನು ಸದಾಕಾಲ ಉಳಿಸಿಕೊಳ್ಳೋದಕ್ಕೆ ಯಾವ ಉತ್ತಮ ಪರಿಹಾರಗಳನ್ನು ಅನುಸರಿಸಬೇಕು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದು, ಪರಸ್ಪರ ನಂಬಿಕೆ ಇರಲಿ. ಯಾವುದೇ ಸಂಬಂಧದ ಅಡಿಪಾಯವೇ ನಂಬಿಕೆ. ಒಬ್ಬರ ಮೇಲೆ ಮತ್ತೊಬ್ಬರು ನಂಬಿಕೆ ಇಟ್ಟರೆ ಎಷ್ಟೇ ಸಮಸ್ಯೆಗಳು ಬಂದರೂ ಅವುಗಳನ್ನು ಸುಲಭವಾಗಿ ಎದುರಿಸಬಹುದು. ಎರಡನೆಯದು, ಮಾತುಕತೆ ಬಹಳ ಮುಖ್ಯ. ಸಣ್ಣ ಸಣ್ಣ ವಿಷಯಗಳನ್ನು ಮನಸ್ಸಿನಲ್ಲೇ ಇಟ್ಕೊಳ್ಬೇಡಿ. ನಿಮ್ಮ ಭಾವನೆಗಳನ್ನು ಪ್ರೀತಿಯಿಂದ ಹಂಚಿಕೊಳ್ಳಿ. ಸಮಸ್ಯೆ ಬಂದಾಗ ಮೌನವಾಗಿರುವ ಬದಲು ಶಾಂತವಾಗಿ ಮಾತನಾಡಿ. ಮೂರನೆಯದು, ಕೋಪವನ್ನು ನಿಯಂತ್ರಿಸಿ. ಕೋಪದಲ್ಲಿ ಹೇಳಿದ ಮಾತುಗಳು ಸಂಬಂಧವನ್ನು ಹಾಳು ಮಾಡಬಹುದು. ಆದ್ದರಿಂದ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸೋದಕ್ಕಿಂತ ಸ್ವಲ್ಪ ಸಮಯ ತೆಗೆದುಕೊಂಡು ನಂತರ ಮಾತನಾಡಿ. ನಾಲ್ಕನೆಯದು, ಒಬ್ಬರಿಗೊಬ್ಬರು ಸಮಯವನ್ನು ನೀಡಿ. ಎಷ್ಟೇ ಬ್ಯುಸಿಯಾಗಿದ್ದರೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಒಟ್ಟಿಗೆ ಊಟ ಮಾಡೋದು, ಮಾತುಕತೆ ನಡೆಸೋದು, ದೇವಸ್ಥಾನಕ್ಕೆ ಹೋಗೋದು ಇವು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಐದನೆಯದು, ದೇವರ ಆಶೀರ್ವಾದವನ್ನು ಪಡೆಯಿರಿ. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ದಂಪತಿಗಳು ಒಟ್ಟಿಗೆ ದೇವರ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ನೆಲೆಸುತ್ತೆ. ವಿಶೇಷವಾಗಿ ರಾಧಾಕೃಷ್ಣರ ಆರಾಧನೆ ಮಾಡೋದ್ರಿಂದ ಪ್ರೀತಿಯಲ್ಲಿ ಮಧುರತೆ ಹೆಚ್ಚುತ್ತೆ ಎಂಬ ನಂಬಿಕೆ ಇದೆ. ಆರನೆಯದಾಗಿ, ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ಯಾರೂ ಪರಿಪೂರ್ಣರಲ್ಲ. ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮುಂದಕ್ಕೆ ಸಾಗುವ ಮನೋಭಾವ ಹೊಂದಿದರೆ ಸಂಬಂಧ ದೀರ್ಘಕಾಲ ಉಳಿಯುತ್ತೆ. ಪ್ರೀತಿ ಅಂದರೆ ಕೇವಲ ಪ್ರೀತಿಸೋದಲ್ಲ, ಅರ್ಥ ಮಾಡಿಕೊಳ್ಳೋದು, ಗೌರವಿಸೋದು ಮತ್ತು ಒಬ್ಬರಿಗೊಬ್ಬರು ತ್ಯಾಗ ಮಾಡೋದಾಗಿದೆ. ಈ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಪ್ರೀತಿ ಸದಾಕಾಲ ಸುಂದರವಾಗಿರುತ್ತೆ. ಪ್ರೀತಿಯನ್ನು ಉಳಿಸಿಕೊಳ್ಳೋದಕ್ಕೆ ನಂಬಿಕೆ, ಗೌರವ ಮತ್ತು ಸಹನೆ ಎಂಬ 3 ಅಸ್ತ್ರಗಳು ಅತ್ಯಗತ್ಯ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.